ಬಿಹಾರದ 2025ನೇ ಸಾಲಿನ ವಿಧಾನಸಭೆ ಚುನಾವಣೆ ಫಲಿತಾಂಶ ಇಂದು ನೋಡಿದಾಗ ದೇಶದ ಜನ ನರೇಂದ್ರ ಮೋದಿಜಿಯವರ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಮುದ್ರೆಯನ್ನು ಒತ್ತಿದ್ದಾರೆ. ಅವರು 11 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ 23 ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಕಳಂಕರಹಿತ ಸ್ವಚ್ಛ ರಾಜಕಾರಣಿ ಮತ್ತು ಈ ದೇಶ ಕಂಡಂಥ ಅಪರೂಪದ ಜನನಾಯಕ ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ ಮೆಚ್ಚಿ ಇವತ್ತು ಬಿಹಾರದಲ್ಲಿ NDA ಮೈತ್ರಿಕೂಟಕ್ಕೆ ಹೆಚ್ಚು ಕಡಿಮೆ ಈಗ ಬರ್ತಕ್ಕಂಥ ರಿಸಲ್ಟನ್ನು ನೋಡಿದಾಗ 2/3 ಮೆಜಾರಿಟಿಗಿಂತಲೂ ಹೆಚ್ಚಿಗೆ ಗೆದ್ದು ಮತ್ತೆ ಬಿಹಾರದಲ್ಲಿ NDA ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಿದ್ಧತೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗೆ ನೀವು ಎಷ್ಟು ನರೇಂದ್ರ ಮೋದಿಜಿಯವ್ರ ಮೇಲೆ ಸುಳ್ಳು ಆಪಾದನೆಗಳನ್ನ ಮಾಡ್ತೀರಿ, ದೇಶದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತೀರಿ, ಅದರಿಂದ ನಿಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚು ಹಿನ್ನಡೆ ಆಗ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. 79 ಇಯರ್ಸ್ದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ದೇಶದ ಚುನಾವಣೆ ಆಯೋಗ. ಆ ಚುನಾವಣೆ ಆಯೋಗದ ಬಗ್ಗೆನೇ ಮತಗಳ್ಳತನದ ಆರೋಪ ಮಾಡಿದಾಗ ದೇಶದ ಜನ ಕಾಂಗ್ರೆಸ್ ನಾಯಕರಿಗೆ ಚೀತು ಅಂಥೇಳಿ ಉಗಿದ್ರು. ಆದರೂ ಅವ್ರಿಗೆ ಬುದ್ಧಿ ಬರಲಿಲ್ಲ, ಅದನ್ನೇ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾವಂತ ಯುವಕರು ದೇಶದಲ್ಲಿ 70% ಯುವಜನಾಂಗದ ಯಾರೂ ಕೂಡ ಈ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥದ್ದಕ್ಕೆ ಸಹಿಸಿಕೊಳ್ಳೋದಿಲ್ಲ. ಹೀಗಾಗಿ ಕಾಂಗ್ರೆಸ್ಸು ದಿನೇ ದಿನೇ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದೆ. ನಂಬಿ ರಾಹುಲ್ ಗಾಂಧಿ ಅವ್ರನ್ನ ನಂಬಿ ಗಠಬಂಧನ ಅಂತೇಳಿ ಮಾಡಿಕೊಂಡು ಅವರು ಕೂಡ ಇವತ್ತು ಅವ್ರ ಬೆನ್ನತ್ತಿ ಹಳ್ಳ ಹಿಡಿದು ಹೋದರು. ಬಿಹಾರದಲ್ಲಿ ಸ್ವತಂತ್ರವಾಗಿ ಅಕಸ್ಮಾತಾಗಿ RJD ಅವ್ರು ನಿಂತಿದ್ರೆ ಇನ್ನೊಂದು 2-3 ಸೀಟ್ ಹೆಚ್ಚಿಗೆ ಬರ್ಬೋದಾಗಿತ್ತೇನೋ. ಈ ಕಾಂಗ್ರೆಸ್ಸನ್ನು ಬೆನ್ನು ಹತ್ತಿದ್ದಕ್ಕಾಗಿ ಅತ್ಯಂತ ಅವಮಾನಕರ ಸೋಲನ್ನು RJD ಅವರು ಅನುಭವಿಸಿದರು. ಅದೇ ರೀತಿ ಮುಂದೆ ಬರ್ತಕ್ಕಂಥ ಇನ್ನೂ ಅನೇಕ ರಾಜ್ಯಗಳ ಚುನಾವಣೆ ಇದೆ. ಅಲ್ಲಿಯೂ ಕೂಡ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ NDAಕ್ಕೇ ಬಹುಮತ ಬರ್ತದೆ. ನಾನು ಭವಿಷ್ಯ ಹೇಳ್ದಂಗೆ ಹೇಳ್ತೀನಿ, ಮುಂದೆ ಕೇರಳದಲ್ಲೂ ನಮ್ಮದೇ ಸರ್ಕಾರ ಬರ್ತದೆ, ತಮಿಳ್ನಾಡಿನಲ್ಲೂ ನಮ್ಮದೇ ಸರ್ಕಾರ ಬರುವಂಥ ಪರಿಸ್ಥಿತಿ ಅದ, ಮತ್ತು ವೆಸ್ಟ್ ಬೆಂಗಾಲ್ನಲ್ಲೂ ನಮ್ಮದೇ ಸರ್ಕಾರ ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲಿ BJPಗೆ ವಿರೋಧ ಮಾಡುವಂಥ ರಾಜ್ಯಗಳಿದ್ದು ಅಲ್ಲಿ ಇವತ್ತು BJPಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಕಾರಣ
ನರೇಂದ್ರ ಮೋದಿಜಿಯವರು ದಕ್ಷ ಪ್ರಾಮಾಣಿಕ ಆಡಳಿತ ಮತ್ತು ದೇಶದ ಏಕತೆ ಮತ್ತು ಸುರಕ್ಷತೆಗೆ ಒತ್ತು ಕೊಟ್ಟು ಆಡಳಿತವನ್ನು ಮಾಡ್ತಾಯಿದ್ದಾರೆ. ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದವರು ಪದೇ ಪದೇ ನಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಭಯೋತ್ಪಾದನೆ ಚಟುವಟಿಕೆಗಳನ್ನ ಮಾಡಿ ದೇಶವನ್ನು ಅಭದ್ರಗೊಳಿಸಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ ಇವರು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ದವರು. ಯಾರು ನಮ್ಮ ದೇಶದ ದ್ರೋಹಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವರು ಮೊನ್ನೆ 10ನೇ ತಾರೀಕಿಗೆ ದೆಹಲಿಯಲ್ಲಿ ಕೆಂಪುಕೋಟೆ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡಿದಾಗ 16 ಜನ ಸತ್ತು ಹೋದರು, 30-40 ಜನ ಆಸ್ಪತ್ರೆಗೆ ಹೋದರು, ಕಾರ್ಗಳು ಸುಟ್ಟು ಭಸ್ಮ ಆದವು, ಮೋಟ್ರ್ ಸೈಕಲ್ಗಳು ಸುಟ್ಟು ಭಸ್ಮ ಆದವು, ಜನಜೀವನ ಅಸ್ತವ್ಯಸ್ತ ಆಯಿತು. ಒಂದೇ ಒಂದು ಶಬ್ದ ಕಾಂಗ್ರೆಸ್ನವರು ಅವ್ರನ್ನ ಖಂಡಿಸಲಿಲ್ಲ. ಉಲ್ಟಾ ನರೇಂದ್ರ ಮೋದಿಜಿಯವರು ರಾಜೀನಾಮೆ ಕೊಡಬೇಕು, ಗೃಹ ಮಂತ್ರಿ ಅಮಿತ್ ಶಾ ಅವರು ಒಬ್ಬ ಅಯೋಗ್ಯ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾಲಿಗೆಗೆ ಲಗಾಮಿಲ್ದೇ ಪ್ರಿಯಾಂಕಾ ಖರ್ಗೆ ಅವರು, ಲಾಡ್ ಅವರು, ಮಧು ಬಂಗಾರಪ್ಪನವರು, ಇನ್ನೂ ಅನೇಕರು ಮಾತನಾಡಿದರು. ಅವ್ರಿಗೇನಾದ್ರೂ ಜ್ಞಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ದೇಶದ 140 ಕೋಟಿ ಜನ ಜಾತಿ, ಧರ್ಮ, ಪಕ್ಷ, ಪಂಗಡ ಎಲ್ಲವನ್ನೂ ಮೀರಿ ಒಕ್ಕಟ್ಟಾಗಿ ಒಂದಾಗಿ ಖಂಡಿಸಬೇಕು. ಅದನ್ನು ಬಿಟ್ಟು ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ದೇಶದ ಗೃಹ ಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಅವ್ರ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಜನ ಇವತ್ತು ಇವ್ರನ್ನ ಕಡೆಗಣಿಸ್ತಾ ಇದ್ದಾರೆ, ಹೀಯಾಳಿಸಿ ಇವ್ರನ್ನ ದೂರ ಸರಿಸ್ತಾ ಇದ್ದಾರೆ.